ಪಾಕಿಸ್ತಾನ ಜೈಕಾರ ಹಾಕಿದಂಗೆಲ್ಲ ಅದೇ ಪಾಕಿಸ್ತಾನ ಬಾಂಗ್ಲಾದೇಶ ಅದು ನೀವು ಹಾಕ್ತಾರ ಅದು ನೀವು ಕೂಡ್ರಿ ಕೂಡ್ರಿ ಕೂಡಪ್ಪ ಕೂಡು ಡಿ ಟಿ ಇವತ್ತು ಬಂಗಾಳ ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವತ್ತು ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ದೇಶನೇ ಮಾರಿದ್ದಾರೆ ಅಂಬಾನಿ ಅದರಿಗೆ. ಬಾಬಾಜಿಗಳೇ ಸಭಾಪತಿಗಳೇ ಅವ್ರಿಗೆ ತಾಳ್ಮೆ ಇಲ್ಲ, ಅವ್ರಿಗೆ ಮಾತು ಕೇಳಕ್ಕೆ ತಾಳ್ಮೆ ಇಲ್ಲ, ಅವರ ಯಾವ ತಾಳ್ಮೆ ಇಲ್ಲ. ಕೂಡ್ರಿ ಇದೇನು ಕೂಡ್ರಿ ಒಂದ್ ನಿಮಿಷ. ನೀವು ಹೇಳ್ರಿ ಅವಾಗ ಕೂತ್ಕೊಳ್ರಿ, ನಾಚಿಕೆ ಮರ್ಯಾದೆ ಐತಿಲ್ಲ ಏನಾರ ನೋಡಿ. ಒಂದ್ ನಿಮಿಷ ರೀ ಪ್ರತಾಪ್ ಸಿಂಹ ನಾಯಕರೇ, ಇಲ್ಲಿ ಯಾರು ಸಂಭಾವಿತರಿಲ್ಲ. ಅವ್ರು ಮಾಡ್ತಾರೆ, ನೀವು ಮಾಡ್ತೀರಿ, ನೀವು ಮಾಡ್ತಾರೆ, ಅವ್ರು ಮಾಡ್ತಾರೆ. ಒಂದ್ ನಿಮಿಷ ಕೇಳಿ. ಅವ್ರು ಹೆಚ್ಚು ಮಾತಾಡೋದು ನೀವು ಕಡಿಮೆ ಮಾಡ್ತೀರಿ, ನೀವು ಹೆಚ್ಚು ಮಾತಾಡ್ತೀರಿ, ಅವ್ರು ಮಾತಾಡ್ತಾರೆ. ಕೇಳಿ, ನಾ ಹೇಳ್ತೀನಿ, ಎಲ್ಲರ ಹೆಸರು ಬರ್ಕೊಂಡು ನೀವು ಕೊಡ್ತೀನಿ ಅಂತ ಹೇಳಿದ್ರು ಸಹಿತ ಇದೇನು ಈ ಥರ ಧರ್ಮಶಾಲೆ ಮಾಡಿದ್ರೆ ಏನು ಐತಿಲ್ಲ ನಿಮಗೆ? ಏನು ನನಗೆ ಬಾಯಿಗೆ ಬೇರೆ ಬರ್ತಿದೆ. ನಾ ಹೇಳ್ತೀನಿ, ದಯಮಾಡಿ ಯಾರು ಹೇಳ್ಬೇಡ್ರಿ. ಎದ್ರು ನೀವು ನೀವು ಬರ್ಕೋರಿ. ಮುಖ್ಯಮಂತ್ರಿ ಹೇಳಿದ ನಂತರ ಎಷ್ಟೊತ್ತಾಗಲಿ ನಾ ಕೊಡ್ತೀನಿ. ನೀವು ಯಾರು ಹೇಳ್ಬೇಡ್ರಿ ಸರ್. ಸಭಾನಾಯಕರು ಹೇಳ್ರಿ, ಯಾರು ಹೇಳ್ಬೇಡ್ರಿ. ಕುತ್ಕೊಳ್ಳಿ ಸುಮ್ಮನೆ ರೀ, ಕೊಡ್ರಿ. ಎದಕ್ಕೆ ಮಾತಾಡ್ತೀರಿ? ಒಂದು ನಿಮಿಷ ನೋಡಿ, ತಡೀರಿ. ನಾನು ಹೇಳಿದ್ದೀನಿ, ಇಲ್ಲಿ ಇಲ್ದಂಥವ್ರ ಬಗ್ಗೆ ಮಾತಾಡಬಾರ್ದು. ಪ್ರಧಾನಮಂತ್ರಿ ಸಭಾಪತಿಗಳೇ
ಅದನ್ನ ಅದನ್ನ ಕಡತಿಂದ ತೆಗೆದಾಕ್ತೀನಿ. ಅದನ್ನ ಕಡತದಿಂದ ತೆಗೆದಾಕ್ತೀನಿ. ಮಾನ್ಯ ಸಭಾಪತಿಗಳೇ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅಡ್ಡಿಲ್ಲ, ಆದ್ರೆ ದೇಶದ್ರೋಹಿ ಅಂತ ಹೇಳಿದ್ರಲ್ಲ, ಇದನ್ನು ನಾವು ಒಂದ್ ನಿಮಿಷ ಹೇಳ್ತೀನಿ ನಾನು ಕೇಳಿ ನೋಡಿ. ಅದನ್ನ ಕಡತದಿಂದ ತೆಗೆದುಹಾಕಿದ್ದೀನಿ. ಸರಿಯಾದ ಕ್ರಮ ಅಲ್ಲ, ಕಡತ ತೆಗೆದುಹಾಕಿದ್ದೀನಿ. ನೋಡಿ, ನಜೀರ್ ಮಾತಾಡೋದನ್ನ ಕಡತದಿಂದ ತೆಗೆದುಹಾಕಿದ್ದೀನಿ. ಮಾಡೋದು ಸರಿನಾ? ಮಾನ್ಯ ಮುಖ್ಯಮಂತ್ರಿಗಳು ತಪ್ಪು ಮಾತಾಡೋದು ಮಾಡಿ ತಪ್ಪು ತೆಗೆದುಹಾಕಿದ್ದೀನಿ. ಪ್ರಶ್ನೆ ಬರ್ತಿರಲಿಲ್ಲ. ನಾವು ಕೂಡ ಬಹಳ ಮಾತಾಡ್ತೇವೆ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೇವೆ. ಆದರೆ ನಾವು ದೇಶದ್ರೋಹಿ ಅಂತೀವ? ನಾವು ದೇಶದ್ರೋಹಿ ಅಂತೀವ? ನಾವು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ಈ ಪದಗಳನ್ನು ಬಳಸಲ್ಲ. ಅವರು ನಿಮ್ ಸಂತಾನ ಏನಪ್ಪ ಹೇಳಪ್ಪ. ಬಿಡಿ ಮಾನ್ಯ ಸಭಾಪತಿಯವರೇ,